ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ರಕ್ಷಿತಾ ಎನರ್ಜಿ ನೋಡಿ ಬೆಳಗ್ಗೆ ಮನೆ ಮಂದಿ ಎಲ್ಲ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅಪ್ಪ, ಆ ಹುಡುಗಿಗೆ ಅಷ್ಟೊಂದು ಬೆಳಗ್ಗೆ ಅಷ್ಟೊಂದು ಎನರ್ಜಿ ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಿಲ್ಲ. ಗಿಲ್ಲಿ ಅಂತೂ ಇವಳಿಗೆ ಗುರು ಹಿಂಗೆ ಕುಣಿತಿದ್ದಾಳೆ ಅನ್ನೋ ರೇಂಜಿಗೆ ನೋಡ್ತಿದ್ದಾನೆ. ಅಶ್ವಿನಿ ಮೇಡಮ್, ರಘು ಸರ್, ಧನುಷ್, ಧ್ರುವಂತ್ ಎಲ್ಲರೂ ಶಾಕು. ಬೆಳಗ್ಗೆ ರಾರಾ ಸಾಂಗ್ ಹಾಕ್ತಾರೆ. ಹೆಂಕೋ ಸುಮ್ಮನೆ ಅವ್ರಿಗೆ ಹುಷಾರಿರ್ಲಿ ಮತ್ತು ರಘು ಸರ್ಗೆ ಅವ್ರು ಮಲ್ಕೊಬಿಟ್ಟಿರ್ತಾರೆ ಸುಸ್ತಾಗ್ಬಿಟ್ಟು. ಬಟ್ ಧ್ರುವಂತ್ ಬರ್ತಿರ್ತಾರೆ. ಆಲ್ರೆಡಿ ರಕ್ಷಿತಾ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾಳೆ. ಅಶ್ವಿನಿ ಮೇಡಮ್, ಧ್ರುವಂತ್ ಬಾ ಬಾ ನಿಮ್ಮಿಬ್ಬರಿಗೆ ಅಂತಲೇ ಸಾಂಗ್ ಹಾಕಿರೋದು, ಎದ್ದು ಓಡ್ ಬಾ ಅಂತ ಕೂಗ್ತಾರೆ. ಧ್ರುವಂತ್ ಓಡ್ ಬರ್ತಾರೆ. ರಕ್ಷಿತಾ ಎನರ್ಜಿ ಅವ್ರಿಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಅವ್ರು ಸುಮ್ಮನೆ ಅವಾಗ ಬೆಳಗ್ಗೆ ಹಿಂಗೆ ಮಾಡ್ತಿರ್ತಾರೆ, ಚಪ್ಪಾಳೆ ತಡ್ತಿರ್ತಾರೆ. ಅವಳು ಎನರ್ಜಿ ಅಂತೂ ಶಾಕು. ಮಲ್ಕೊಳ್ಳೋದು ಹೆಂಗೆ ಕೇಳ್ತೀಯ, ಅವಳು ಸ್ಟೆಪ್ ಹೆಂಗೆ ಕೇಳ್ತೀಯ, ಆ ಫೂಟ್ ಸ್ಟೆಪ್ ಇದೆಯಲ್ಲ, ಮಸ್ತ್ ಸ್ಟೆಪ್ಸು. ಇವತ್ತು ನೋಡಿ ಬೇಕಾರೆ ಮಾರ್ನಿಂಗ್ ಸಾಂಗ್ ಹಾಕ್ತಾರಲ್ಲ, ಒಂದು 5 ನಿಮಿಷನೂ ಹಾಕಲ್ಲ ಅದು ಸಾಂಗು ಇದರಲ್ಲಿ, ಬಿಗ್ ಬಾಸ್ ಇದರಲ್ಲಿ. ಬಟ್ ಅವಳು ಸಾಂಗ್ ಮಾಡಿದಾಳಲ್ಲ, ಫುಲ್ಲು ಸಾಂಗ್ ಹಾಕಿದ್ರೂ ಕಡಿಮೆನೇ. ಆ ಲೆವೆಲ್ ಎನರ್ಜಿ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಗಿಲ್ಲಿ ಟಿ ವಿ ಮನೇಲಿ ಆನ್ ಆಗಿದೆ. ಏನಂದರೆ ಧ್ರುವಂತರು ಪೂಜೆ ಮಾಡ್ತಿರ್ತಾರೆ. ಅಪ್ಪ, ಏರೋ ಬರೋ ನಮ್ಮ ಹಿಂದೂಗಳ ದೇವ್ರು ಯಾರ್ಯಾರು ಇದೋ ಎಲ್ಲ ದೇವ್ರುಗಳು ಹೆಸ್ರನ್ನು ಹೇಳ್ಬಿಡ್ತಾರೆ. ಎಲ್ಲ ದೇವ್ರ ಹೆಸ್ರುಗಳು ಹೇಳ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಆವಾಗ ಗಿಲ್ಲಿ ಹಿಂಗೆ ನೋಡ್ತಾ ಇರ್ತಾನೆ, ಈ ಅಪ್ಪ ಎಲ್ಲಿ ಇಟ್ಕೊಂಡವನು ಇಷ್ಟೊಂದು ಗ್ಯಾಪ್, ನಮ್ಮ ದೇವ್ರು ಎಲ್ಲ ದೇವರು ಹೇಳ್ತಾನಲ್ಲ ಅಂತ. ಧ್ರುವಂತ್ ಪೂಜೆ ಮಾಡೋವರೆಗೂ ಧ್ರುವಂತನೇ ನೋಡ್ತಿದ್ದ ಗಿಲ್ಲಿ. ಆಮೇಲೆ ಬೆಳಗ್ಗೆ ಇವ್ರದ್ದು ಬೇರೆ ರಘುವ್ರದ್ದು ಉರ್ದಾರ ಕಳ್ದೋಗಿತ್ತಂತೆ. ಅವ್ರು ಬಂದು ಗಿಲ್ಲಿಂಗ್ ಕೇಳ್ತಿದ್ದಾರೆ, ಗಿಲ್ಲಿ ನಾನು ಉರ್ದಾರ ತೊಗೊಂಡಿದ್ದೀನಿ ಅವ್ರದ್ದು. ಅಣ್ಣೋ, ನಿಂದೆ ನನ್ನ ಚಿನ್ನದ ಬೆಳ್ಳಿದ ಹೋಗಿ ಮಾರ್ಕೊಂಡು ಇಕ್ಕೊಳ್ಳೋಕ್ಕೆ, ನೀನು ಇದನ್ನೇನೋ ಹಗ್ಗದ ದಾರ ತಗೊಂಡೋಗಿ ನಾನೇನು ಮಾಡಲಿ, ಎಲ್ಲೋಗೋದು ನೋಡೋಗಣ ಅಂತ. ನಿನ್ನ ನಾಟಕ ಮಾಡಬೇಡ, ಸುಳ್ಳು ಹೇಳ್ಬೇಡ, ಹೇಳೋದು ನನ್ನ ಉರ್ದಾರ ಎಲ್ಲೋ ಅಂತ ಕೇಳ್ತಿರ್ತಾರೆ ರಘು ಸರ್. ಅಣ್ಣ, ಇಲ್ಲ ಕಣಣ್ಣ, ಏನೋ ಒಳ್ಳೆ ಚಿನ್ನದ ಕೇಳ್ಕೊಬಂದಿದ್ದಾರಣ್ಣ, ಉರ್ದಾರ ಹಗ್ಗನ ಅಂತ ನಗಾಡ್ತಿರ್ತಾರೆ ಮನೆಯವರೆಲ್ಲ. ಅಶ್ವಿನಿಯವರು, ಇದ್ರೆ ಕೊಡೋಗಿಲಿ ಅಂತ ಅಶ್ವಿನಿ ಹೇಳಿದಾಗ, ಏನು ಪ್ರೀತಿ ಹಂಗಾರೆ, ಅವರೇ ಕದ್ದಿರ್ತಾರೆ ನೋಡ್ರಿ, ನೀನು ಉರ್ದಾರ ತಗೊಂಡು ನಾನೇನು ಮಾಡಲಿ, ಯಾವ್ದಾರು ಒಂದು ಹಗ್ಗ ತಗೊಂಡು ಕಟ್ಕೋಗಯ್ಯ ಅಂತ ರಘು ಸರ್ಗೆ ಹೇಳ್ತಿರ್ತಾನೆ. ಸೊ ಇಷ್ಟು ಫನ್ ನಡೀತಿರುತ್ತೆ. ಅದೇ ರೀತಿ ರಕ್ಷಿತಾ ಬಂದಾಗ ಹೇಳ್ತಿರ್ತಾನೆ, ಅಪ್ಪ ನಿಮ್ಮ ಅಣ್ಣಂಗೆ ಇದು ನಮ್ಮ ಮುಕ್ಕೊಟ್ಟಿದ್ದ ದೇವ್ರುಗಳೇನಿದೆಯಲ್ಲ, ಆ ದೇವ್ರುಗಳ ಹೆಸರೆಲ್ಲ ಹೇಳ್ತಾನೆ ನಿಮ್ಮ ಅಣ್ಣ ದೇವ್ರ ಮುಂದೆ ನಿಂತ್ಕೊಂಡು. ಅದೆಲ್ಲಣ್ಣ ಇಕ್ಕಿದೆಯಾ ಅಷ್ಟೊಂದು ಇದೆಲ್ಲ ಅಂತ ಅವಳು ರಕ್ಷಿತ ಹೇಳ್ತಾರೆ. ಅವ್ರನ್ನ ನಮ್ಮ ಅಣ್ಣ ಅಂತ ಎಲ್ಲ ಕರಿಬೇಡಿ ಅಂತ ಗಿಲ್ಲಿಗೆ ಹೇಳ್ತಿರ್ತಾಳೆ ರಕ್ಷಿತಾ. ಸೊ ಇಷ್ಟು ಲೈಫ್ ಫೀಡಲ್ಲಿ ನಡೀತಾ ಇರುತ್ತೆ. ಒಟ್ನಲ್ಲಿ ನನಗಂತೂ ಬೆಳಗ್ಗೆ ಇವತ್ತು ಆ್ಯಕ್ಚುಲಿ ಎಪಿಸೋಡಲ್ಲಿ ಹಾಕ್ತಾರ ಸಾಂಗು ಡ್ಯಾನ್ಸ್ ಎಲ್ಲ ಮಸ್ತ್. ಯಾರು ಅಷ್ಟೊಂದು ಎನರ್ಜೆಟಿಕ್ ಆಡ್ತಾನೆ ಇಲ್ಲ. ಎಲ್ಲರೂ ಅವಾಗ ಬಂದುಬಿಟ್ಟು ಅಯ್ಯೋ ಸುಸ್ತಾದವ್ರಂಗೆ ಎಲ್ಲ ಬರ್ತಿದ್ದಾರೆ. ಅಶ್ವಿನಿ ಮೇಡಮ್ ಅಂತೂ ಮಸ್ತ್ ರಕ್ಷಿತಾ, ಸರ್ ನೋಡಿ ಸರ್, ರಘು ಸರ್ಗೆ, ಸರ್ ನೋಡಿ ಸರ್ ಏನು ಸಖತ್ತಾಗಿ ಮಾಡ್ತಾಳೆ ಅಂತ. ರಘು ಸರ್ ನಮ್ಮ ಸಖತ್ತಾಗಿ ಮಾಡ್ತಾಳೆ. ಅವಳು ಹೇಳ್ತಿದ್ದಾಳೆ ರಕ್ಷಿತಾ, ನಾನು ಡ್ಯಾನ್ಸ್ ಮಾಡ್ತೀನಿ, ನೀವು ರಾಜ್ಕುಮಾರ ಬರ್ತಾನೆ ಹಂಗೆ ಬನ್ನಿ ಅಂತ. ರಘು ಸರು ಹಿಂಗೆ ಚಪ್ಪಾಳೆ ತಡ್ಕೊಂಡೇ ನಿಂತಿರ್ತಾರೆ. ಇವಳಿಗೆ ರಕ್ಷಿತಾಗೆ ಡ್ಯಾನ್ಸ್ ಮಾಡೋರ್ಗು ಡ್ಯಾನ್ಸ್ ಮಾಡೋ ಅದೇ ರಾಜ್ಕುಮಾರ ಹಿಂಗೆ ತಡ್ಕೊಂಡು ಹಿಂಗೆ ಹೋಗ್ತಾರಲ್ಲ, ಅದೇ ಥರ ರಘು ಸರ್ ಹಿಂಗೆ ತಡ್ತಿರ್ತಾರೆ. ಅಲ್ಲಿ ಧ್ರುವಂತ್ ಕೂಡ ಅಶ್ವಿನಿ ಹೇಳ್ತಾರೆ, ನೀವಿಬ್ಬರು ರಾಜ್ಕುಮಾರ್ ಅಂತ. ಅವ್ರನ್ನ ಮಾಡ್ದಂಗೆ ಮಾಡೋದು. ಇವಳು ರಕ್ಷಿತಾ ಮತ್ತು ಧ್ರುವಂತ್ ಅವ್ರು ಇಬ್ರು ತೋಮ್ ಅಂತ ಕೆಳಗಡೆ ಹಿಂಗೆ ಬಿದ್ದೋಗ್ತಾಳಲ್ಲ ಸೌಂದರ್ಯ, ಅವಾಗ ಬಿದ್ದೋಗ್ತಾರಲ್ಲ ಸೌಂದರ್ಯ ಮ್ಯಾಮ್, ಸಾರಿ. ಅವ್ರು ಬಿದ್ದ ತಕ್ಷಣ ಹಿಂಗೆ ಎದ್ದು ನೋಡ್ತಾರಲ್ಲ, ಅವ್ರಿಬ್ರು ಬಿದ್ದೋಗಿ ಮತ್ತೆ ಹಿಂಗೆ ನೋಡ್ತಿರ್ತಾರೆ. ಅವಾಗ ಅಶ್ವಿನಿ, ಧ್ರುವಂತ್ ನಿನಗೇನಾಯ್ತು, ಧ್ರುವಂತ್ ನೀನು ಹಿಂಗೆ ಮಾಡ್ತಿದ್ಯಾ ಅಂತ. ಅವಾಗ ಸಡನ್ನಾಗಿ ಎದ್ದು ನಿಂತ್ಕೊಬಿಡ್ತಾರೆ. ಅವಾಗ ನಾರ್ಮಲಾಗಿ ಹಿಂಗೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾರೆ. ಒಟ್ನಲ್ಲಿ ಚೆನ್ನಾಗಿರುತ್ತೆ. ಇವತ್ತು ಮಸ್ತಾಗಿರುತ್ತೆ ಇದು ಡ್ಯಾನ್ಸ್ ಅಂತೇಳಿ ಎಪಿಸೋಡ್ ಗೊತ್ತಿಲ್ಲ, ಬಟ್ ಡ್ಯಾನ್ಸ್ ಅಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಲೈಫ್ ಫೀಡಲ್ಲಿ ನಡೀತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಥ್ಯಾಂಕ್ ಯು.